ನಮಸ್ತೆ ಅಪ್ಪ. ನಮಸ್ತೆ ಅಪ್ಪ. ಅಪ್ಪ ನಿಮ್ಮ ಹೆಸರು ಹೇಳಿ? ಪ್ರಸನ್ನ ಕುಮಾರ್. ಎಷ್ಟು ವರ್ಷ ಅಪ್ಪ ನಿಮಗೆ? 41 ವರ್ಷ. ಇಲ್ಲಿ ಗ್ರೀನ್ ಇದೆ ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ನಿಮ್ಮ ವೈಫಿಗೆ ಅವ್ರ ಫ್ರೆಂಡ್ ಯಾರೋ ಹೇಳಿದ್ರು, ಅವರು ಹೇಳಿ ನೀವು ಬಂದ್ರಿ. ಈ ಥೆರಪಿಗೆ ಬರೋಕ್ಕಿಂತ ಮುಂಚೆ ಏನು ತೊಂದರೆ ಇತ್ತಪ್ಪ? ಬೆಕ್ಕೆ ಎಳೆತ, ಬ್ಯಾಕ್ ಪೈನ್. ಏನು ಕೆಲಸ ಮಾಡ್ತೀರಾ ನಿಮಗೆ ಬ್ಯಾಕ್ ಪೈನ್ ಬರೋಕ್ಕೆ? KSRTC ಡ್ರೈವರು ಮತ್ತು ಕಂಡಕ್ಟ್ರು ಅಪ್ಪ. ಹಂಗಾಗಿ ಸಾಮಾನ್ಯವಾಗಿ ಡ್ರೈವರ್ಗಳಿಗೆ ಬೆನ್ನು ನೋವು ಬಂದೇ ಬರುತ್ತೆ. ಹಂಗಾಗಿ ನಿಮಗೆ ಬೆನ್ನು ನೋವು ಎಷ್ಟು ವರ್ಷದಿಂದ ಇದೆ? ಬೆನ್ನು ನೋವು 6 ತಿಂಗಳಿಂದ ಬೆನ್ನೋವಿತ್ತಾ? ನಿನ್ನೆ ಫಸ್ಟ್ ಟೈಮು ನಮ್ಮ ಥೆರಪಿ ಮಾಡಿದ್ರೆ ಇಲ್ಲಿಂದ ಥೆರಪಿ ಏನು ಅನ್ನಿಸ್ತು ನಿನ್ನೆ? ಒಂದೇ ದಿವಸಕ್ಕೆ ಸ್ವಲ್ಪ ಪೇನು ಕಡಿಮೆ ಆಯಿತು ನಿಮಗೆ? ಗಾಡಿ ಓಡಿಸ್ಬೇಕಾದ್ರೆ ಸೀಟ್ಗೆ ಒದ್ದಿದ್ರೆ ಸ್ವಲ್ಪ ಪೇನ್ ಕಮ್ಮಿ ಆದಂಗೆ ಮತ್ತೆ ಬಿಟ್ಟರೆ ಪೇನ್ ಜಾಸ್ತಿ ಆಗೋದು. ಒದ್ಕೊಂಡ್ರೆ ಆರಾಮ ಅನಿಸ್ತಿತ್ತು. ಮತ್ತೆ ನೀವು ಎಕ್ಕ ಪ್ರಕಾರ ಸಹಿತ ಕೂತಾಗ ಕೆಲಸ ಶುರು ಮಾಡಿದಾಗ ಮತ್ತೆ ನೋವು ಆಗ್ತಿತ್ತು. ಆ ನೋವೆಲ್ಲ ನಿನ್ನೆ ಒಂದು ದಿವಸ ಥೆರಪಿ ಮಾಡಿದಾಗ ಸ್ವಲ್ಪ ಹಾಯ್ ಅನ್ನಿಸ್ತು. ಆರಾಮಾಗಿ ನಿದ್ದೆ ಮಾಡಿದ್ದೀನಿ. ನಿದ್ದೆ ಮಾಡಿದ್ರೆ ಚೆನ್ನಾಗಿ. ನಿನ್ನೆ ಇದು ಇವತ್ತು 7G ತಗೊಂಡ್ರಿ ಅಂದರೆ ಸ್ಟೀಮ್ ತಗೊಂಡ್ರಿ. ಅದ್ರ ಅನುಭವ ಹೇಗಿತ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು. ಮೈ ಬೇವರೆಲ್ಲ ಇಳಿತಾನೆ ಇತ್ತು. ಮೈಯೆಲ್ಲ ಆಯ್ತು. ಮೈ 7G ತಗೊಂಡು ಅಪ್ಪನಿಗೆ ತುಂಬಾ ಖುಷಿ ಆಯ್ತಂತೆ. ಮೈ ಹಗರ ಆಯ್ತಂತೆ, ಬೇವರು ಚೆನ್ನಾಗಿ ಇತ್ತಂತೆ. ನೀವು ವರ್ಕ್ ಮಾಡುವಾಗ ಇಷ್ಟೆಲ್ಲ ಬರ್ತಿರ್ಲಿಲ್ವಾ? ಅದೇ ಕೆಲಸ ಮಾಡಿದಾಗ ಬರೋದು ಅಷ್ಟೇ. ಇಷ್ಟೊಂದು ಬೇರು ಬರ್ತಿತ್ತಾ? ಬಿಸಿಲಲ್ಲಿ ಬರುತ್ತೆ. ಬಿಸಿಲಲ್ಲಿ ಬರುತ್ತೆ. ಈಗ ನೆರಳಲ್ಲಿ ಬೇರು ಬರೋದು ಇಲ್ಲೇನೆ. ಆರಾಮ ಅನಿಸ್ತಿದೆ ಮೈ. ಇದು ಹಗರ ಆಯ್ತು. ಇವಾಗ ಹೇಳಿ, ನಿಮಗೆ ಮ್ಯಾಟೋ ಥೆರಪಿ ಇಷ್ಟ ಆಯ್ತಾ? ಈ 7G ಥೆರಪಿ ಇಷ್ಟ ಆಯ್ತಾ? ಎರಡು ಇಷ್ಟ ಆಯ್ತು. ಜಾಸ್ತಿ ಯಾವುದು? ನಿನ್ನೆ ಅದು ಮ್ಯಾಟದು ಅನುಭವ ಮೇಲೆ ರಿಲೀಫ್ ಆಯ್ತಲ್ಲ, ಹಾಗಾಗಿ ನಮಗೆ ಮೈ ಎಲ್ಲ ಚೆನ್ನಾಗಿದೆ. ಟೋಟಲಿ ಹೇಳ್ತಿದ್ದೀರಿ ನೀವು, ನಮ್ಮ ಗ್ರೀನ್ ಲ್ಯಾಬ್ ಥೆರಪಿನೇ ತುಂಬಾ ಚೆನ್ನಾಗಿದೆ. ಮೈ ಹಗರ ಆಯ್ತು ಅಂತ. ಇದು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೀನಿ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ರೆ ಕಮ್ಮಿನೇ ಆಗಲಿಲ್ಲ. ಎಷ್ಟು ಖರ್ಚು ಮಾಡಿದ್ರಿ ಹಣ ಹಂಗಾದ್ರೆ? ನಮಗೆ ಆಯುರ್ವೇದಿಕ ಕಾರ್ಡ್ ಕೊಟ್ಟಿದ್ದಾರೆ, ಅದ್ರ ಕಡೆಯಿಂದ ನಾನು ಮಾಡಿಸ್ತಾ ಇದ್ದೆ. ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಲ್ಲ, ಹಾಗಾಗಿ ESI ಕಾರ್ಡ್ ಇರುತ್ತೆ. ಆದ್ರಿಂದ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ ಆದ್ರೂ ನಿಮ್ಗೆ ಅದರಿಂದ ಏನೂ ವಾಸಿ ಆಗಲಿಲ್ಲ. ಆದರೆ ಇಲ್ಲಿ ನಮ್ಮ ಥೆರಪಿ ತಗೊಂಡು ಒಂದು ದಿವಸಕ್ಕೆ ನಿಮಗೆ 100% ಎಷ್ಟು ಭಾಗ ಕಡಿಮೆ ಆಯಿತು? 55%. ಅಪ್ಪಂಗೆ ಒಂದೇ ಒಂದು ದಿನಕ್ಕೆ 100% 55 ಭಾಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸುಳ್ಳೆಲ್ಲ ತಾನೇಪ್ಪ? ಬಟ್ಟೆ ಎಲ್ಲ ಹಾಕಿದೆ ಕೈಗೆ. ಈಗ ರಾತ್ರಿಯಿಂದ ನಮಗೆ ಆರಾಮಾಗಿ ನಿದ್ದೆ ಮಾಡಿದ್ದೀನಿ, ಡ್ಯೂಟಿ ಮಾಡಿದ್ದೀನಿ. ಪಟ್ಟಿ ತೆಗೆದುಬಿಟ್ಟಿದ್ದೀರಾ? ಹೌದಾ? ಹೊಟ್ಟೆ ತೆಗಿಬೇಕು ಅಂತ ಅನ್ಸಿದೆ. ಪಟ್ಟಿ ಹಾಕೊಂಡು ಬಂದಿದ್ರಂತೆ, ತುಂಬಾ ನೋವು ಅಂತ. ಅಂದ್ರೆ ನೋವಿನ ಪಟ್ಟಿ ಅಂಟಿಸ್ಕೋತಾರಲ್ಲ ಜಾಸ್ತಿ ಥರದ್ದು, ಅದು ಹಾಕೋ ಬಂದಿದ್ರಂತೆ. ಇವಾಗ ಆರಾಮಾಗಿದ್ದೀನಿ, ನೋವು ಕಡಿಮೆ ಆಗಿದೆ, ಪಟ್ಟಿ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ ಅಪ್ಪ. ಹಾಗಾಗಿ ಆರಾಮಾಗಿದ್ದೀರಪ್ಪ. ನಿಮ್ಗೆ ಅನ್ಸುತ್ತಾ ನನಗೆ ಈ ಬ್ಯಾಕ್ ಪೈನ್ ವಾಸಿ ಆಗುತ್ತೆ ಅಂತ ಬಂತ ನಿಮಗೆ? ಖಂಡಿತ ಆಗುತ್ತೆ. ಇದು ನ್ಯಾಚುರಲ್ ಥೆರಪಿ. ಅದೇನಪ್ಪ ಅಂದರೆ ನೀವು ಡೈಲಿ ಬರಬೇಕು. ಈಗ ವಾರದಲ್ಲಿ 2 ದಿವಸ ಬಂದು ನನಗೆ ಕಡಿಮೆ ಆಯಿತು, ಆರಾಮಾಯಿತು ಅಂತ ಬಿಟ್ಬಿಟ್ರೆ ಅದು ಮತ್ತೆ ಬರುತ್ತೆ. ನಾವು ಹೇಳ್ತಿರ್ತೀವಿ ಇಲ್ಲಿ, ಕೈ ಚಪ್ಪಾಳೆ ಹೊಡಿಸಿದಾಗ ಕೈಯಲ್ಲಿ ಕರೆಕ್ಟಾಗಿ ಕೆಂಪು ರಕ್ತ ಬಂದರೆ 4 ತಿಂಗಳು ಥೆರಪಿ ಸಾಕು. ನೀವಿನ್ನೂ ಹೆಂಗಾಗಿದ್ರೆ ಮತ್ತೆ ನಿಮ್ಮ ದೇಹದಲ್ಲಿ ರಕ್ತ ಚೆನ್ನಾಗಿದೆ, ರಕ್ತ ಕಣಗಳು ಚೆನ್ನಾಗಿದೆ, ಹಾಗಾಗಿ ಬೇಗ ವಾಸಿ ಆಗುತ್ತೆ ಅಂತ. ಒಂದು ವೇಳೆ ಬಿಡಿಸ್ಕೊಂಡ್ರೆ ಅಂದರೆ ಬಿಳಿಗೆ ಇದ್ದರೆ ಸ್ವಲ್ಪ ಥೆರಪಿ ಜಾಸ್ತಿ ಸಮಯ ಮಾಡಬೇಕು. ಅದಲ್ಲದೆ ಏಜ್ ಮೇಲೂ ಡಿಪೆಂಡ್ ಆಗುತ್ತೆ. 40 ವರ್ಷದ ಒಳಗಡೆ ಇದ್ದರೆ 3 ತಿಂಗಳು 4 ತಿಂಗಳು ಥೆರಪಿ ಮಾಡಿದ್ರೆ ಬೇಗ ನೀವು ಕ್ಲಿಯರ್ ಆಗುತ್ತೆ. ಅದೇ ಥರ 60 ವರ್ಷ ಆಗಿದ್ರೆ 6 ತಿಂಗಳು ಥೆರಪಿ ಮಾಡಬೇಕು. ಅದೇ ಥರ 80 ವರ್ಷದವರಿದ್ರೆ 8 ತಿಂಗಳು ಥೆರಪಿ ಮಾಡಬೇಕು ಅಂತ. ಹಾಗಾಗಿ ಅಪ್ಪ ಇನ್ನೂ ವಯಸ್ಸಲ್ಲೂ ಹೆಂಗಾಗಿದ್ದಾರೆ, ಜೊತೆಗೆ ನೀವು ನ್ಯಾಚುರಲ್ ಥೆರಪಿ ತಗೊಂಡೋದ್ರಿಂದ ಬೇಗನೆ ಅಪ್ಪನಿಗೆ ರಿಸಲ್ಟ್ ಬರುತ್ತೆ. ನಾನು ಹೇಳೋಕ್ಕಿಂತ ಅಪ್ಪನೇ ಹೇಳ್ತಿದ್ದಾರೆ, ಖಂಡಿತ ನನಗೆ ವಾಸಿ ಆಗುತ್ತೆ, ಬಂದೇ ಬರ್ತೀನಿ ಅಂತ. ಹಂಗಾಗಿ ಅಪ್ಪನಿಗೆ ಒಂದೇ ದಿವಸಕ್ಕೆ ಅರ್ಧ ಭಾಗ ಕಡಿಮೆ ಆಗಿರೋದು, 1 ವಾರ ಬಂದರೆ ಪೂರ್ತಿನೇ ಕಡಿಮೆ ಆಗಿರುತ್ತೆ. ಹಂಗಂತ ಒಂದೇ ವಾರಕ್ಕೆ ನಿಲ್ಲಿಸ್ಬೇಡಿ. ಮತ್ತೆ ನಿಮಗೆ ನೋವು ಬರಬಾರ್ದು. ಮತ್ತೆ ನೋವು ನಿಮಗೆ ಬರಬಾರ್ದು ಅಂದರೆ ಅಟ್ಲೀಸ್ಟ್ 2 ತಿಂಗಳನ್ನಾದರೂ ನೀವು ಥೆರಪಿ ಮಾಡಬೇಕು. ಮತ್ತೆ ರಿಸಲ್ಟ್ ಏನೋ
ಅಪ್ಪ ಅಮ್ಮಂದಿಗೆ ಅಥವಾ ನಿಮಗೆ ಗೊತ್ತಿರೋಂಥ ಬೇರೆ ಅಪ್ಪ ಅಮ್ಮ ತೊಂದರೆ ಇರೋರಿಗೆ ಎಲ್ರಿಗೂ ನಮ್ಮ ನ್ಯಾಚುರಲ್ ಥೆರಪಿ ಬಗ್ಗೆ ತಿಳಿಸ್ತೀರಾ. ಧನ್ಯವಾದಪ್ಪ, ಒಳ್ಳೆಯದಾಗಲಿ, ಚೆನ್ನಾಗಿ ಮಾತಾಡಿದ್ರಿ.